ಅರ್ಧ ಗಂಟೆ ಮೇಲೆ ಅವನು ಮನೆಗೆ ಬೆಂಕಿ ಹಾಕಿ. ತಾವು CRPF ಯೋಧರಾಗಿದ್ರು? ಯೋಧರೇ, ಓಕೆ ಸರ್. ಈಗಲೂ ಯೋಧರೇ. ಈಗಲೂ ಅಂದರೆ ಶಕ್ತಿ ಕಮ್ಮಿ ಆಗೋಯ್ತು, ಬೇಡಪ್ಪ. ನೀವು VRS ತಗೊಂಡ್ರ? VRS ತಗೊಂಡೆ, ಶಕ್ತಿ ಕಮ್ಮಿ ಆಗೋಯ್ತು, ನನ್ನ ಕೈಲಿ ಆಗಲ್ಲ, ಈ ಡ್ಯೂಟಿ ಮಾಡೋಕ್ಕಾಗಲ್ಲ, ಬೇಡ. ಅವಳಿಗೇನು ಬೇಕು ಎಲ್ಲ ತಗೊಂಡು ಅವಳೇ ಚೆನ್ನಾಗಿತ್ತು, ಆಯಿತಾ? ಹಂಗನ್ಕೊಂಡು ಅವಳ ದುಡ್ಡಿಂದ ಈ VRS ದುಡ್ಡಿಂದ ಬದುಕ್ತಾ ಇಲ್ಲ ನಾನು. ಸರಿ. ನಮ್ಮಪ್ಪ ನಮ್ಮವ್ವನ ಹಾಲು ಕುಡ್ದಿದ್ದೀನಿ. ಏನಂತ ಹೇಳು? ಹಾಂ ಸರ್, ಹಾಂ ಸರ್. ಈಗಲೂ ನಮ್ಮಪ್ಪ ನಮ್ಮವ್ವನ ಹಾಲು ಕುಡ್ದಿದ್ದೀನಿ. ಹಾಂ ಸರ್. ಈಗಲೂ ಗೇಯಕ್ಕೆ ಹೋದ್ರೂ 1,000 2,000 ದುಡ್ಡು ಹಾಂ ಸರ್. 5,000 ಆಗಬೇಕಿಲ್ಲ, 10,000 ಆಗಬೇಕು, ಇಲ್ಲ ಮನೆಯಿಂದ ಈಚೆ ಹೋಗೋದು. ಏನಂದ್ರೆ? ಸರಿ ಸರ್, ಆಯಿತು. ನೀವು ಹೇಳ್ತಾ ಅರ್ಥ ಆಯ್ತು. ನನಗೂ 1,25,000 ರೂಪಾಯಿ ಸಂಬಳ ಬರ್ತಿತ್ತು. ಎಲ್ಲ ಅವಳಿಗೆ ಕೊಟ್ಬಿಟ್ಟೆ. ಟೆನ್ಷನ್ನು ನೀನೇ ತಗೋ, ದುಡ್ಡು ನೀನೇ ತಗೋ, ಎಲ್ಲ ನೀನೇ ತಗೋ, ನೀನೇ ಮಡಿಕೊಂಡು. ನಿಮ್ಮನ್ನ ಕೂಡ ಕಿತ್ಕೆ ಹೊತ್ತು ಬೇಜಾರಾಯ್ತು ನಿಮಗೆ? ಸಿಟ್ಟು ಬಂತು? ಸಿಟ್ಟು ಬಂದಿದ್ದು ಏನಕ್ಕೆ ಅಂತಂದರೆ, ಮಗಳು ನೋಡಿದ್ರೆ ಮಗಳು ಮಾತು ಕೇಳಲ್ಲ, ಅವ್ರ ಅವ್ನ ಮಾತು ಕೇಳ್ತಾಳೆ. ಮಗ ನೋಡಿದ್ರೆ ಮಗ ಮಾತು ಕೇಳಲ್ಲ, ಅವ್ರ ಅವ್ನ ಮಾತು ಕೇಳ್ತಾಳೆ. ಹೆಂಡ್ತಿಗೆ ಹೇಳೋಕ್ಕೆ ಹೋದರೆ ಹೆಂಡ್ತಿ ಅಂತೂ ಮಾತೇ ಕೇಳಲ್ಲ. ದಿನ 70,000 50,000 1,00,000 ಬಡ್ಡಿನೇ ಇಸ್ಕೊಂಡಿರ್ತಾರೆ.